ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿ ಸಮೃದ್ಧಿ. ಅಬ್ಬಾ ಪ್ರತಿಭಾ ನೋಡಲ್ಲಿ ವಿಡಿಯೋನ ಫಸ್ಟು ಎಷ್ಟು ಸಕ್ಕತ್ತಾಗಿದೆ, ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಎತ್ತರವಾಗಿದೆ. ಕತ್ತೆಲ್ಲ ನೋವು ಬಂದ್ಬಿಡುತ್ತೆ. ಮುಂಬೈಯಲ್ಲಿ ಏನು ಸ್ಪೆಷಾಲಿಟಿ ಗೊತ್ತಾ, ಬಿಲ್ಡಿಂಗ್ಸ್ನ ನೋಡೋದಕ್ಕೆ ಒಂಥರ ಮಜಾ, ಸಖತ್ ಚೆನ್ನಾಗಿರುತ್ತೆ, ಸಖತ್ ಉದ್ದ, ಎಷ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಸು ಸಖತ್ ಉದ್ದ ಇರುತ್ತೆ. ನೋಡ್ತಾ ನೋಡ್ತಾ ಕತ್ತು ನೋವು ಬರುತ್ತೆ, ನಿಜ ಅದಂತೂ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ವಿ, ನಾವು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗಿದ್ವಿ. ಅದನ್ನು ನಾವು ಮುಗಿಸ್ಕೊಂಡು ಹೊರಟಿದ್ದು ಮಹಾಲಕ್ಷ್ಮಿ ಟೆಂಪಲ್ಗೆ ಅಂತ ಅಂದ್ಬಿಟ್ಟು. ಹೋಗ್ತಾ ದಾರಿಲಿ ಆಂಟಿಲಿಯಾ ಸಿಗುತ್ತೆ. ಆಂಟಿಲಿಯಾ ಅಂದ್ರೆ ಏನು ಹೇಳೋ? ಗೊತ್ತಿಲ್ಲ. ಆಂಟಿಲಿಯಾ ಅಂದ್ರೆ ಏನು? ಮುಖೇಶ್ ಅಂಬಾನಿ ಅವ್ರ ಮನೆ ಕಡೆ. ಗೊತ್ತಿಲ್ಲ. ಸೊ ಆಂಟಿಲಿಯಾ ಸಿಗುತ್ತೆ ಅಂತ ಅಂದ್ಕೊಂಡು ನೋಡ್ತಾ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಬಿಲ್ಡಿಂಗ್ಸ್ಗಳಂತೂ ಒಂದಕ್ಕೊಂದು ಕಾಂಪಿಟೇಷನ್ ಕೊಡೋ ಥರ ಸಖತ್ ಎತ್ತರವಾಗಿತ್ತು. ಸೊ ಹೋಗ್ತಾ ದಾರಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂದು ದರ್ಗಾ ಇದೆ ಅಂತ ಗೊತ್ತಾಯಿತು. ಸೊ ಅದೊಂಥರ ಮೋಸ್ಟ್ ವಿಸಿಟೆಡ್, ಅದು ಒಂದು ಟೂರಿಸಮ್ ಸ್ಪಾಟ್ ಅಂತ ಗೊತ್ತಾಯಿತು. ಸೊ ಯಾವುದಕ್ಕೂ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿ, ಚೆನ್ನಾಗಿತ್ತು ವ್ಯೂ ಎಲ್ಲ. ಅದ್ರ ಹೆಸರು ಬಂದ್ಬಿಟ್ಟು ಹಜಿ ಅಲಿ ದರ್ಗಾ ಅಂತ ಅಂದ್ಬಿಟ್ಟು. ಅದನ್ನು ಮುಗಿಸ್ಕೊಂಡು ನಾವು ಆ ಪ್ಲೇಸ್ನ ಹೋಗಿ ವಿಸಿಟ್ ಮಾಡಿ ನಾವು ಡೈರೆಕ್ಟಾಗಿ ಹೊರಟಿದ್ದು ನಮ್ಮ ಮಹಾಲಕ್ಷ್ಮಿ ಟೆಂಪಲ್ಗೆ. ನಿಂಗೆ ಗೊತ್ತಾ ಈ ಟೆಂಪಲಲ್ಲಿ ಏನು ಫೇಮಸ್ ಅಂತ ಅಂದ್ಬಿಟ್ಟು? ಏನು ಫೇಮಸ್? ಪಿಜನ್ಗಳು ಕಾಣಿಸ್ತಿದ್ದಾವೆ, ಅದೇನಾ ಫೇಮಸ್ಸು? ಪಿಜನ್ ಎಲ್ಲ ಕಡೆ ಆಲ್ಮೋಸ್ಟ್ ಮುಂಬೈಲಿ ನೀನು ಯಾವ ಪ್ಲೇಸಸ್ಗೆ ಹೋದ್ರೂ ಜಾಸ್ತಿ ಇರುತ್ತೆ. ಬಟ್ ಈ ಪ್ಲೇಸಲ್ಲಿ, ಈ ಟೆಂಪಲಲ್ಲಿ ಏನು ಪೇಡಾಗಳು ಫೇಮಸ್. ದೂದ್ ಪೇಡ ಅಂತಲ್ಲ, ಒಟ್ಟಿನಲ್ಲಿ ಪೇಡಾಗಳು, ಪೇಡ ಐಟಮ್ಸ್ ತುಂಬ ಫೇಮಸ್ಸು. ಮುಂಬೈಯಲ್ಲಿ ದೇವಸ್ಥಾನಗಳು ಹೇಗೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸು ಸಿಮಿಲರ್ ಆಗಿರುತ್ತೆ, ಸರೌಂಡಿಂಗ್ಸ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ. ವೆರಾಸ್ ಅದನ್ನು ನಾವು ಸೌತ್ ಇಂಡಿಯನ್ ಟೆಂಪಲ್ಸ್ಗೆ ನಾವು ಕಂಪೇರ್ ಮಾಡಿದ್ರೆ ಸಖತ್ ಡಿಫ್ರೆಂಟ್ ಆಗಿರುತ್ತೆ ಆರ್ಕಿಟೆಕ್ಚರಲ್ ವೈಸ್ ತೊಗೊಂಡ್ರೆ. ಅಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಸೌತ್ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಗೋಪುರಗಳಿರ್ತವೆ. ಅಲ್ಲಿ ಒಂದೇ ಸಿಂಗಲ್ ಶಿಖರ ಅಥವಾ ಗೋಪುರ. ನಮ್ದ್ರಲ್ಲಾದರೆ ಸ್ಟೆಪ್ 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 ಥರ ಇರುತ್ತೆ ದೇವಸ್ಥಾನಗಳು. ಅಲ್ಲಿ ಆ ಥರ ಅಲ್ಲ, ಟೋಟಲ್ ಫುಲ್ ಇಡೀ ದೇವಸ್ಥಾನಕ್ಕೆ ಒಂದು ಗೋಪುರ ಅಂದರೆ ಇಲ್ಲಿ ನಮ್ದ್ರಲ್ಲಾದರೆ ಸ್ಟೆಪ್ ವೈಸ್ ಬರುತ್ತಲ್ವಾ, ಅಲ್ಲಿ ಸ್ಟೆಪ್ ವೈಸ್ ಇರಲ್ಲ. ಅಲ್ಲಿ ಹೋಗಿ ತಾಯಿ ಲಕ್ಷ್ಮಿ ದರ್ಶನ ನಾವು ತಗೊಂಡು ಬಂದ್ವಿ ಹೊರಗೆ. ಆ ದೇವಸ್ಥಾನದೊಳಗಡೆಯಿಂದ ಒಂದು ಮೆಟ್ಲಿದೆ, ಅಲ್ಲಿ ಇಳ್ಕೊಂಡು ಹೋದರೆ ಅದು ಒಂದು ಪೋರ್ಟ್ಗೆ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿಂದನೂ ಸಮುದ್ರಕ್ಕೆ ಕನೆಕ್ಟಿವಿಟಿ ಇದೆ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಫುಲ್ ನೀರೆಲ್ಲ ಫುಲ್ ಒಣಗೋಗ್ಬಿಟ್ಟಿದೆ. ಆಮೇಲೆ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ಬೇರೆ ಮಾಡ್ತಿದ್ರು. ಅಲ್ಲಿ ನೀರು ಮೊದಲೆಲ್ಲ ಜಾಸ್ತಿ ನೀರು ತುಂಬ್ತಾ ಇತ್ತಂತೆ, ಫುಲ್ ಅಲೆಗಳು ದೇವಸ್ಥಾನದ ಕಾಂಪೌಂಡ್ ತನಕ ಹೊಡಿತಾ ಇತ್ತಂತೆ. ನಿನಗೆ ಇವಾಗ ಮುಂದೆ ಹೋಗ್ತಾ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ, ಅದೇ ಆಂಟಿಲಿಯಾ, ಮುಖೇಶ್ ಅಂಬಾನಿಯವರ ಮನೆ. ಸೊ ನಾವು
ಆ ರೋಡಲ್ಲಿ ಹೋಗೋಕ್ಕಾಗಲಿಲ್ಲ, ಬಟ್ ದೇವಸ್ಥಾನದಿಂದ ಅವ್ರ ಮನೆ ಕಾಣಿಸ್ತು, ಅದನ್ನ ಕ್ಯಾಪ್ಚರ್ ಮಾಡಿದೆ. ಆ ಬಿಸಿಲಲ್ಲಿ ಸುಸ್ತಾ ಹೋಗ್ಬಿಟ್ಟಿತ್ತು. ಸೊ ದೇವಸ್ಥಾನದಿಂದ ಹೊರಗೆ ಬರ್ತಿದ್ದಂಗೆ ಫಸ್ಟ್ ಕಾಣಿಸಿದ್ದು ನಮಗೆ ಮಟ್ಕ ಐಸ್ ಕ್ರೀಮ್. ಸೊ ಅದನ್ನು ತಿನ್ಕೊಂಡು ಹೊರಟ್ವಿ. ಸೊ ಇದು ಮುಂಬೈ ವ್ಲಾಗ್ನ ಡೇ 2 ಪಾರ್ಟ್ 2 ವಿಡಿಯೋ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಪ್ರತಿ ಸಮೃದ್ಧಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.